ಎಲ್ಲರಿಗೂ ನಮಸ್ಕಾರ. ಯುವ ಬರಹಗಾರ್ತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಹಾಭಾರತದಲ್ಲಿ ರಚಿಸಿದ ಚಕ್ರವ್ಯೂಹವನ್ನು ಅಭಿಮನ್ಯು ಹೇಗೆ ಭೇದಿಸಿ ಅಮರ ಮರಣವನ್ನು ಹೊಂದಿದ ಅನ್ನುವಂಥದ್ದನ್ನು ಹೇಳುತ್ತೇನೆ. ಕುರುಕ್ಷೇತ್ರದ ಯುದ್ಧ ಆರಂಭವಾಗಿ ಹಲವು ದಿನಗಳು ಕಳೆದಿರುತ್ತವೆ. ಎರಡು ಸೇನೆಗಳು ಅಪಾರ ಶೌರ್ಯದಿಂದ ಹೋರಾಡುತ್ತವೆ. ಪಾಂಡವರ ಪರವಾಗಿ ಶ್ರೀಕೃಷ್ಣನ ಮಾರ್ಗದರ್ಶನ, ಅರ್ಜುನನ ಅಪ್ರತಿಮ ಬಿಲ್ಲುಗಾರಿಕೆ ಮತ್ತು ಭೀಮನ ಬಲದಿಂದ ಕೌರವರಿಗೆ ಭಾರಿ ನಷ್ಟವಾಗುತ್ತಿರುತ್ತದೆ. ಇದನ್ನು ಕಂಡ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗುತ್ತಾನೆ. ಗುರುಗಳೇ, ಪಾಂಡವರನ್ನು ಸೋಲಿಸುವ ಯಾವುದೇ ಉಪಾಯ ಇಲ್ಲವೇ ಎಂದು ಕೇಳುತ್ತಾನೆ. ಆವಾಗ ದ್ರೋಣಾಚಾರ್ಯರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನಾಳೆ ನಾನು ಅತ್ಯಂತ ಸಂಕೀರ್ಣವಾದ ಚಕ್ರವ್ಯೂಹವನ್ನು ರಚಿಸುತ್ತೇನೆ. ಅರ್ಜುನನನ್ನು ಯುದ್ಧ ಭೂಮಿಯಲ್ಲಿ ಇಲ್ಲವಾಗಿಸಿದರೆ ಸಾಕು, ಪಾಂಡವರು ಅದನ್ನು ಭೇದಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆವಾಗ ದುರ್ಯೋಧನನ ಮುಖದಲ್ಲಿ ಸಂತೋಷ ಮೂಡುತ್ತದೆ. ಮರುದಿನ ಬೆಳಗ್ಗೆ ದ್ರೋಣಾಚಾರ್ಯರು ಸಾವಿರಾರು ಯೋಧರನ್ನು ವೃತ್ತಾಕಾರದಲ್ಲಿ ನಿಲ್ಲಿಸುತ್ತಾರೆ. ಚಕ್ರವ್ಯೂಹವನ್ನು ನಿರ್ಮಿಸುತ್ತಾರೆ. ಅದರ ಪ್ರತಿಯೊಂದು ವಲಯವೂ ಸುತ್ತುತ್ತಾ ಶತ್ರುವನ್ನು ಒಳಗೆ ಸೆಳೆದು ದಾರಿ ತಪ್ಪಿಸುತ್ತಿರುತ್ತದೆ. ಅದೇ ಸಮಯದಲ್ಲಿ ಅರ್ಜುನನನ್ನು ಸಂಶಪ್ತಕರು ದೂರದ ಯುದ್ಧಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಶ್ರೀಕೃಷ್ಣನು ಅವನೊಂದಿಗೆ ಹೊರಡುತ್ತಾನೆ. ಪಾಂಡವರ ಶಿಬಿರದಲ್ಲಿ ಆತಂಕ ಉಂಟಾಗುತ್ತದೆ. ಧರ್ಮರಾಜ ಯುಧಿಷ್ಠಿರರು ಕೇಳುತ್ತಾರೆ, ಈ ಚಕ್ರವ್ಯೂಹವನ್ನು ಭೇದಿಸಲು ಯಾರಿಗೆ ಗೊತ್ತು ಎಂದು. ಆಗ ಯುವರಾಜ ಅಭಿಮನ್ಯು ಮುಂದೆ ಬರುತ್ತಾನೆ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗ ಚಕ್ರವ್ಯೂಹವನ್ನು ಹೇಗೆ ಪ್ರವೇಶಿಸಬೇಕು ಎಂಬುದನ್ನು ಕೇಳಿದ್ದೇನೆ. ಆದರೆ ಹೊರಬರುವ ವಿಧಾನ ಕೇಳುವ ಮುನ್ನ ತಾಯಿ ನಿದ್ರೆಗೆ ಜಾರಿದ ಕಾರಣ ಅದು ನನಗೆ ತಿಳಿದಿಲ್ಲ ಎಂದು ಹೇಳುತ್ತಾನೆ. ಆಗ ಯುಧಿಷ್ಠಿರನು ಹೇಳುತ್ತಾನೆ, ನೀನು ಒಳಗೆ ನುಗ್ಗು, ನಾನು ಎಲ್ಲರೂ ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳುತ್ತಾನೆ. ಆಗ ಅಭಿಮನ್ಯು ಒಪ್ಪಿಕೊಂಡು ತನ್ನ ರಥವನ್ನು ಮಿಂಚಿನಂತೆ ವೇಗವಾಗಿ ಓಡಿಸುತ್ತಾನೆ. ಅವನ ಬಾಣಗಳು ಮಳೆ ಹನಿಗಳಂತೆ ಸುರಿಯತೊಡಗುತ್ತವೆ. ಮೊದಲ ವಲಯವನ್ನು ಕ್ಷಣಾರ್ಧದಲ್ಲಿ ಭೇದಿಸುತ್ತಾನೆ. ಎರಡನೆಯ ವಲಯದಲ್ಲಿದ್ದ ಯೋಧರು ಅವನ ಪರಾಕ್ರಮಕ್ಕೆ ಬೆಚ್ಚಿ ಬೀಳುತ್ತಾರೆ. ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ಕೃತವರ್ಮ ಮತ್ತು ದುರ್ಯೋಧನನಂತಹ ಮಹಾರಥಿಗಳು ಸಹ ಅವನನ್ನು ತಡೆಯಲು ವಿಫಲರಾಗುತ್ತಾರೆ. ಅಭಿಮನ್ಯುವಿನ ಬಿಲ್ಲು ನಿರಂತರವಾಗಿ ಬಾಣಗಳನ್ನು ಬಿಡುತ್ತಿರುತ್ತದೆ. ಅವನ ಪ್ರತಿಯೊಂದು ಬಾಣವೂ ಗುರಿಯನ್ನು ತಪ್ಪದೆ ತಲುಪುತ್ತಿರುತ್ತದೆ. ಇನ್ನೊಂದು ಕಡೆ ಪಾಂಡವರು ಅಭಿಮನ್ಯುವಿನ ಹಿಂದೆ ಪ್ರವೇಶಿಸಲು ಯತ್ನಿಸುತ್ತಾರೆ. ಆದರೆ ಶಿವನಿಂದ ವರ ಪಡೆದಿದ್ದ ಜಯದ್ರಥ ಪಾಂಡವರನ್ನು ತಡೆದು ನಿಲ್ಲಿಸುತ್ತಾನೆ. ಭೀಮ, ಸತ್ಯಕಿ, ನಕುಲ, ಸಹದೇವ ಮತ್ತು ಯುಧಿಷ್ಠಿರರು ಎಷ್ಟೇ ಪ್ರಯತ್ನಿಸಿದರೂ ಚಕ್ರವ್ಯೂಹದೊಳಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಅಭಿಮನ್ಯು ಒಬ್ಬನೇ ಒಳಗೆ ಸಿಲುಕಿಬಿಡುತ್ತಾನೆ. ಒಬ್ಬನೇ ಇದ್ದರೂ ಅಭಿಮನ್ಯು ಹಿಂದೆ ಸರಿಯುವುದಿಲ್ಲ. ಅವನು ದುರ್ಯೋಧನನ ಪುತ್ರ ಲಕ್ಷ್ಮಣನನ್ನು ಸೋಲಿಸುತ್ತಾನೆ. ಅನೇಕ ಮಹಾರಥಿಗಳನ್ನು ಗಾಯಗೊಳಿಸುತ್ತಾನೆ. ಕೌರವ ಸೇನೆಯಲ್ಲಿ ಭಯದ ವಾತಾವರಣ ಉಂಟಾಗುತ್ತದೆ. ದುರ್ಯೋಧನನು ಕೋಪದಿಂದ, ಇವನನ್ನು ಒಬ್ಬನೇ ಎದುರಿಸಲು ಸಾಧ್ಯವಿಲ್ಲ, ಎಲ್ಲರೂ ಸೇರಿ ದಾಳಿ ಮಾಡಿ ಎಂದು ಆದೇಶಿಸುತ್ತಾನೆ. ಇದು ಯುದ್ಧ ಧರ್ಮಕ್ಕೆ ವಿರುದ್ಧವಾಗಿರುತ್ತದೆ. ಮೊದಲು ಕರ್ಣನು ಅಭಿಮನ್ಯುವಿನ ಬಿಲ್ಲನ್ನು ಮುರಿಯುತ್ತಾನೆ. ಮತ್ತೊಬ್ಬನು ಅವನ ಕುದುರೆಯನ್ನು ಕೊಲ್ಲುತ್ತಾನೆ. ಇನ್ನೊಬ್ಬನು ಸಾರಥಿಯನ್ನು ಕೊಲ್ಲುತ್ತಾನೆ. ರಥವಿಲ್ಲದ ಅಭಿಮನ್ಯು ಕತ್ತಿಯನ್ನು ಹಿಡಿದು ಹೋರಾಡುತ್ತಾನೆ. ಕೊನೆಗೆ ಕತ್ತಿಯು ಮುರಿಯುತ್ತದೆ. ನಂತರ ಗುರಾಣಿಯನ್ನು ಹಿಡಿದು ಹೋರಾಡುತ್ತಾನೆ. ಅದು ಒಡೆದಾಗ ರಥದ ಚಕ್ರವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಶತ್ರುಗಳ ವಿರುದ್ಧ ಹೋರಾಡುತ್ತಾನೆ. ಅವನ ಕಣ್ಣುಗಳಲ್ಲಿ ಭಯ ಇರಲಿಲ್ಲ. ಅವನು ಒಂದೇ ಒಂದು ಮಾತು ಹೇಳುತ್ತಾನೆ, ಧರ್ಮಕ್ಕಾಗಿ ಪ್ರಾಣ ಕೊಡುವುದು ಸೋಲಲ್ಲ ಎಂದು. ಕೊನೆಗೆ ಅನೇಕ ಮಹಾರಥಿಗಳು ಒಂದೇ ಸಮಯದಲ್ಲಿ ಅಭಿಮನ್ಯುವಿನ ಮೇಲೆ ದಾಳಿ ಮಾಡುತ್ತಾರೆ. ಅತ್ಯಂತ ದಣಿದಿದ್ದರೂ ಅವನು ಕೊನೆಯ ಉಸಿರಿರುವವರೆಗೂ ಹೋರಾಡುತ್ತಾನೆ. ಅಂತಿಮವಾಗಿ ಅಭಿಮನ್ಯು ವೀರಮರಣ ಹೊಂದುತ್ತಾನೆ. ಅವನ ಮರಣದಿಂದ ಯುದ್ಧ ಭೂಮಿ ಮೌನಗೊಳ್ಳುತ್ತದೆ. ಕೌರವರು ಸಹ ಅವನ ಧೈರ್ಯವನ್ನು ಮೆಚ್ಚಲೇ ಇರುವುದಿಲ್ಲ. ಸಂಜೆ ಅರ್ಜುನ ಹಿಂತಿರುಗಿದಾಗ ಅಭಿಮನ್ಯುವಿನ ಸಾವಿನ ಸುದ್ದಿ ಕೇಳಿ ದುಃಖದಿಂದ ಕಣ್ಣೀರು ಹಾಕುತ್ತಾನೆ. ನಂತರ ತನ್ನ ಗಾಂಡೀವವನ್ನು ಎತ್ತಿ ಪ್ರತಿಜ್ಞೆ ಮಾಡುತ್ತಾನೆ, ನಾಳೆ ಸೂರ್ಯಾಸ್ತದೊಳಗೆ ಜಯದ್ರಥನನ್ನು ಸಂಹರಿಸದಿದ್ದರೆ ನಾನು ಅಗ್ನಿಗೆ ಪ್ರವೇಶಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಈ ಪ್ರತಿಜ್ಞೆ ಕೌರವರಲ್ಲಿ ಭಯ ಹುಟ್ಟಿಸುತ್ತದೆ. ಮುಂದಿನ ದಿನ ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲಿ ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ನೆರವೇರಿಸಿ ಜಯದ್ರಥನನ್ನು ಸಂಹರಿಸುತ್ತಾನೆ.
ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯ, ಕರ್ತವ್ಯ ಮತ್ತು ಆತ್ಮವಿಶ್ವಾಸವನ್ನು ಬಿಡಬಾರದು. ನಿಜವಾದ ವೀರನು ಗೆದ್ದವನಲ್ಲ, ಕೊನೆಯವರೆಗೂ ಧರ್ಮಕ್ಕಾಗಿ ಹೋರಾಡಿದವನು.